Welcome to the new vlog. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ತಲಕಾವೇರಿ ಟೆಂಪಲ್ಗೆ ಹೋಗ್ತಾ ಇದೀವಿ. ನೋಡಿ ಹೆಂಗಿದೆ ವ್ಯೂ. ಇಲ್ಲಿ ಏನು ಮಚ್ಚ, ಭಾಗೇಂದ್ರೇಶ್ವರ ಟೆಂಪಲ್ ಇದು. ಅಲ್ಲಿ ನೋಡಿ ಹೆಂಗಿದೆ ಮಿಸ್ಟು. ಏನು ಹೇಳ್ತೀರಾ ಅದಕ್ಕೆ? ಸೊ ತಲಕಾವೇರಿ ಟೆಂಪಲ್ ಬಂದು ಅಲ್ಲಿ ಮೇಲೆ ಇರೋದೀಗ. ಅಲ್ಲಿಗೆ ಹೋಗ್ಬೇಕು. ಬಾಯ್ಸ್ ಎಲ್ಲ ಮುಂದೆ ಅವರೇ ಹೋಗ್ತಾ ಇದ್ದೀನಿ. ನಾನೀಗ ಆಕ್ಸಿಸಲ್ಲಿ ಹೋಗ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇರಲಿ ಅಂತ. ಯಾವಾಗಲೂ ನನ್ನ ಬೈಕಲ್ಲೇ ಹೋಗಿ ಹೋಗಿ ಬೇಜಾರು. ಎಲ್ಲಣ್ಣ ಏನು ಹೇಳಿ? ಇಲ್ಲ, ಟರ್ನ್ ಏನು ಮಾಡಿಲ್ಲ ನಾನು. ಎಲ್ಲಿ ಮಾಡಿದೆ? ಬೆಂಗಳೂರಿನ ಪ್ರಶಾಂತ್ ಅವ್ರ ಮನೆಗೆ ಬಂದಿರೋದು. ಏನು ಮಾಡಿಲ್ಲ, ಎಲ್ಲಿ ಪಕ್ಕದಲ್ಲೇ ಬರ್ತಾಯಿ ಎಲ್ಲ. ನಾವು ಬಂದ್ವಿ. ಎಲ್ಲಿ ಬಂದೆ? ಆ ಕಡೆ ಬಂದೆ ಅಷ್ಟೇ. ನಿಮ್ಗೇನೋ ಮಾಡೋದನ್ನ ಇರ್ತಾರೆ ಜನ, ಏನು ಮಾಡೋಕ್ಕಾಗುತ್ತೆ. ಸರಿ ಬನ್ನಿ, ಮುಂದೆ ಏನು ತೋರಿಸ್ತೀನಿ. ನೋಡು, ಇವಾಗ ಅವ್ನು ತೆಗ್ದಿದ್ದ ಒಂದು ಇಂಡಿಕೇಟರ್ ಇಲ್ಲ, ಏನಿಲ್ಲ. ಲೆಫ್ಟ್ ಕೇಳ್ಕೊಂಡ. ನೋಡ್ಗುರು ವೆದರ್ ಹೆಂಗಿದೆ. ಏನು ಹೇಳ್ತೀಯ ಚಿನ್ನ? ವೆದರ್ ನೋಡಪ್ಪ, ಮಾನ್ಸೂನ್ ಬಂತು, ಒಳ್ಳೆ ಪ್ಲೇಸಿಗೆ ಬಂದ್ವಿ, ಸಾಕಾಗೈತೆ. ಇಲ್ಲಂತೂ ಹೋಟ್ಲಲ್ಲೂ ವೈನ್ ಮಾಡ್ತಾರೆ, ಪ್ರಾವಿಷನ್ ಸ್ಟೋರಲ್ಲೂ ವೈನ್ ಮಾಡ್ತಾರೆ, ಬೇಕ್ರಿಲೂ ವೈನ್ ಮಾಡ್ತಾರೆ. ಅಲ್ಲಿ ಅದು ಫಿಲ್ಟರ್ ಕಾಫಿ ಅಂತ ಡಿಸ್ಟ್ರಿಕ್ಟ್ ವೈನ್ ಇಕ್ಕೊಂಡು ಒಳಗಡೆ ಇಬ್ಬರು ಎಲ್ಬೋರ್ಡು. ಬೇರೆ ಊರು ಬೇರೆ ಮಚ್ಚ. ನಾವೇ ಬಂದಿದ್ರೆ ಏನೋ ಒಂದು ಮಾಡ್ಬೋದು. ಹತ್ರ ಇದ್ದಿದ್ರೆ ಮತ್ತೆ ಇಳ್ಬಿಟ್ಟು ಮಾತಾಡಕ್ಕೆ ನಮ್ಮ ತಪ್ಪಿಲ್ಲ, ಏನಿಲ್ಲ. ಅವನೇ ನಮ್ಗೆ ಹೇಳಿ ಅನ್ನೋದು. ಅದು ನಾವು ಮಾಡಿದ್ದು ನಾರ್ಮಲ್. ನಾನು ಬೈಕ್ ಇದ್ದಿದ್ರೆ ತೋರಿಸ್ತಿದ್ದೆ ಟರ್ನ್ ಹೆಂಗೆ ಮಾಡೋದು ಅಂತ ಅವ್ನಿಗೆ. ನಂಬರ್ ಏನು ಹೇಳಿ? 24 BH ಅಂತ ಇದೆಯಲ್ಲ, ಅದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಗಾಡಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರು ಕೆಲ್ಸಕ್ಕೆ ಇರ್ತಾರೆ. ಐ ಮೀನ್ ಆರ್ಮಿಲೋ ಎಂತೆಲ್ಲ ಕೆಲಸ ಇರ್ತಾರೆ ನೋಡು. ಸೊ BH ಅಂದರೆ ಭಾರತ್ ರಿಜಿಸ್ಟ್ರೇಷನ್ ಮಚ್ಚ. ಆ್ಯಕ್ಚುಲಿ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಗಾಡಿ ರೇಟ್ ಏನೋ ಎಕ್ಸಾಂಪಲ್ ಒಂದು 18 ಲಕ್ಷ ಅನ್ಕೋ. ಗಾಡಿ 18 ಲಕ್ಷ ಇಲ್ಲ, ಎಕ್ಸಾಂಪಲು. ಸೊ ನಮಗೆ ಟ್ಯಾಕ್ಸ್ ಎಲ್ಲ ಇರುತ್ತೆ, ಅವ್ರಿಗೆ ಟ್ಯಾಕ್ಸ್ ಎಲ್ಲ ಏನಿಲ್ಲ. ಟ್ಯಾಕ್ಸ್ ಎಲ್ಲ ಫ್ರೀ ಬಿಟ್ಟು ಅದು ಬರೀ ಕಾರ್ ರೇಟ್ ಏನಿದೆ ಅದು ಮಾತ್ರ ಕೊಡ್ತಾರೆ ಅವ್ರಿಗೆ. ಸೆಂಟ್ರಲ್ ಗೌರ್ಮೆಂಟಾಗಿ ಕೆಲಸ ಮಾಡೋ ಆರ್ಮಿ, ನೇವಿ ಈ ಕಡೆ ಇರೋರಿಗೆಲ್ಲರಿಗೂ ಆ ಥರ. ಯಾವ ಇಯರಲ್ಲಿ ತೊಗೊಂಡಿರ್ತಾರಂತ 24 ಭಾರತ್ ರಿಜಿಸ್ಟ್ರೇಷನು, ಆ ರಿಜಿಸ್ಟ್ರೇಷನ್ ನಂಬರು. ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಬಿಡಲ್ಲ ಅವನು, ಬಸ್ಸನ್ನು ಬಿಡಲ್ಲ, ದಾರಿ ಬಿಡಲ್ಲ. ಕಾಡಿನಲ್ಲಿ ಬಂದು ಪೇಪರ್ ಎಸಿದಾರಲ್ಲ ಇವರು, ಎಂಥ ಜನ. ಮೈಸೂರು ಗಾಡಿ ಇದು. ಎಲ್ಲೋಡುಬ್ಬ ಎಂಥ ಮಾರಾಯ ಅದು. ಬೆಟ್ಟದ ಹೂವು ತಗೊಂಡೋಗಿ ಕೊಡೋಣ ಯಾರಿಗಾರ. ಇವೆಲ್ಲ ಬೆಟ್ಟದೆ, ಇದೆಲ್ಲ ಬೆಟ್ಟದೆ ಹೂವು. ಹೆಂಗೆ ಅಂತ ಕೇಳು, ಬೆಟ್ಟದಲ್ಲಿ ಬೆಳೀತಿದೆ. ಯಾವ ಇವೆಲ್ಲ ವಾಹ್, ವಾಟ್ ಟಚ್, ವಾಹ್. ಸಾಕು ಮುಚ್ಚಲಿ. ಎಷ್ಟೋ ಸೌಂಡ್ ಮಾಡ್ತೀಯ ನೀನು? ಏನು ಏನು ಗೊರನಲ್ಲಿ ಯಾಕಣ? ಏನು ಗುರು ಇದು ಫಾಗು. ಈಗ ಸ್ಟಾರ್ಟ್ ನೋಡ್ರಿ ಫಾಗು ಹೆಂಗಿದೆ. ಮಿಸ್ಟ್ ಕ್ಲಿಯರ್ ಆಗ್ಬಿಟ್ರೆ ಫುಲ್ಲು ಫಾಗ್ ಮಿಸ್ಟು. ಇನ್ನು ಸ್ವಲ್ಪ ಎಲ್ಲ ಏನು ಕಾಣಿಸೋದೇ ಇಲ್ಲ. ಓಹೋ, ಚಳಿ ಸ್ಟಾರ್ಟು. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಪಾಯಿಂಟು ಏನು ಕಾಣಿಸ್ತಾನೇ ಇಲ್ಲ. ಫಸ್ಟ್ ಮಾನ್ಸೂನ್ ರೈಡೇ ಸಾಕಾಗೈತೆ. ಸ್ವರ್ಗ ಮಚ್ಚ, ಸ್ವರ್ಗ. ಇನ್ನೂ ಮಿಸ್ ಕವರ್ ಆಗ್ಬೇಕು, ಇನ್ನೂ ಚೆನ್ನಾಗಿರುತ್ತೆ. ಆಗಲಿ ಆಗುತ್ತೆ, ಮುಂದೆ ಹೋಗೋಷ್ಟಲ್ಲೇ ಗೊತ್ತಿರಂಗೆ. ಇಲ್ಲಿ ಆಲ್ರೆಡಿ ನೋಡಿ ಈ ಕಡೆ ಏನು ಕಾಣಿಸ್ತಾನೇ ಇಲ್ಲ. ಫುಲ್ಲು ಮಿಸ್ಟು. ಮಾತೇ ಬರ್ತಾ ಇಲ್ಲ ಮಚ್ಚ. ನೋಡ್ತಾ ಇದ್ರೆ ಅಲ್ಲ, ಒಂದ್ ಕಡೆ ಚಳಿ, ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಮೆಮೊರೀಸು. ಪಾಪ ಏನು ಫಾಗು. ಅಲ್ಲೆಲ್ಲ ಜನ ನಿಂತವ್ರು ಕಾಣಿಸ್ತಾ ಇಲ್ಲ ನೋಡಲ್ಲಿ. ಕಾರ್ ಗಾಡಿಗಳೆಲ್ಲ ಐತೆ.
ಅಪ್ಪ ಇಲ್ಲಿ ರೋಡ್ ಐತ ಅನ್ನೋದೇ ಕನಿಷ್ಠ. ರೋಡ್ ಐತ ಅನ್ನೋದೇ ಕಾಣಿಸ್ತಲ್ವಲ್ಲ ಗುರು. ಎಲ್ಲೂರು ಜನ ಕಾಣಿಸ್ತಾನೆ ಇಲ್ಲ ನೋಡು ಗುರು. ನಿನ್ ಫೋನ್ ಕೊಡು. ಕೊಡು. ಆಮೇಲೆ ಮತ್ತೆ ಮಿಸ್ ಇರ್ತಾ ಇಲ್ವಾ? ಕ್ಲಿಯರ್ ಆಗೋದ್ರೆ ಏನ್ ಮಾಡ್ತೀಯಾ? ಆವಾಗ್ಲಿಂದ ಇರ್ಲಿಲ್ಲಪ್ಪ, ಆ ಕಡೆಯಿಂದ ಬಂದಿರೋದು ಗಾಳಿಗೆ ಹೋಗ್ತಾ ಇರುತ್ತೆ. ತಲಕಾವೇರಿ ಟೆಂಪಲ್ ಬಂದಿದ್ದೀವಿ. ಇಲ್ಲಿ ಮಳೆ ಜೋರು ಮಳೆ ಬರ್ತಿದೆ. ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ ತೋರಿಸ್ತೀನಲ್ಲ. ಹೆವಿ ಮಳೆ, ಏನು ಕಾಣಿಸ್ತಾ ಇಲ್ಲ. ನೆನ್ಕೊಂಡೇ ಹೋಗ್ತಾ ಇದ್ದೀವಿ. ನಾವು ಫುಲ್ ಪ್ಯಾಕ್ ಆಗೋಗಿದ್ದೀವಿ. ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕೊಂಡು ಹೋಗ್ತಾ ಇರೋದು. ತಲಕಾವೇರಿ ಟೆಂಪಲ್ ಏನು ಫೇಮಸ್ ಅಂದರೆ ಕೂಡ ತಲಕಾವೇರಿ ಟೆಂಪಲ್ ಏನು ಫೇಮಸ್ ಅಂದರೆ ಕಾವೇರಿ ತಾಯಿ ಇಲ್ಲಿಂದಾನೆ ಅಂತ ಉತ್ಪತ್ತಿ ಆಗೋದು. ಕಾವೇರಿ ತಾಯಿ ಜನ್ಮಸ್ಥಳ ಅಂತ ಇಲ್ಲಿಂದ ಹರಿಯೋದಂತೆ ಎಲ್ಲ ಕಡೆ. ಇಲ್ಲಿ ಬಿಟ್ಟರೆ ಇಲ್ಲಿಂದ ಡೈರೆಕ್ಟ್ ಮೈಸೂರು ಡ್ಯಾಮ್ನ ಸರೋಜ್ ಆಗೋದು. ಮಳೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಇದು ಫುಲ್ಲು ವಾಟರ್. ಸೊ ಇಲ್ಲಿ ತಲಕಾವೇರಿ ನೀರು. ಸೊ ಇದು ಕಲ್ಯಾಣಿ ಥರ ಇದೆ. ಕಲ್ಯಾಣಿ ಎಷ್ಟು ಹೇಳ್ತಾರೆ, ಎಲ್ಲ ಪೈಪ್ ಮಾಡಿರುತ್ತೆ. ಆ ಪೈಪಿಂದ ಹೋಗ್ಕೊಂಡು ಒಳಗಡೆ ಹೋಗೋದು ನೀರು. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತೀವಿ. ನೋಡಿ ಅಲ್ಲಿ ಪೈಪಲ್ಲಿ ಹೋಗಿ ಬಸ್ತಾನ, ಪೈಪಿಂದ ಬಸ್ತಾನ ಬಂದು ಪೈಪಿಂದ ಬಸ್ತಾನ ಮೇಲೆ ತಂದು ಬಸ್ತಾನ ಮೇಲೆ ಹಿಂಗೆ ಹರಿಯೋದು. ಇದು ಮಳೆಂದ್ರೆ ಇಲ್ಲಿ ಅಲ್ಲಿ ಉತ್ಪತ್ತಿಯಾಗಿ ನೀರು ಹಿಂಗೆ ಹರ್ಕೊಂಡು ಹೋಗೋದಲ್ಲ ಆ ಕಡೆ. ಆರು ವೆದರ್ ಮಾತ್ರ ಇಲ್ಲಿ ಸೈಕ್ ಅನ್ಕೊಳ್ಳಿ, ಫುಲ್ಲು ಫಾಗು. ಬೆಂಗಳೂರಲ್ಲಿ ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ ಬ್ರೋ ನೀರಿಗೆ. ಇಲ್ಲಿ ನೋಡಿ ಕನೆಕ್ಷನ್ನೇ ಬೇಕಿಲ್ಲ, ಕುಂತಲ್ಲೂ ನೀರೇ ನಿಂತಲ್ಲೂ ನೀರೇ. ನೀರಿಗೇನು ಬರ ಇಲ್ಲಮ್ಮ ಇಲ್ಲಿ. ಬೇಕಂದರೆ ಬೆಂಗಳೂರವರು ಗೌರ್ಮೆಂಟಿಗೆ ಕೂರ್ಗಿಗೆ ಕನೆಕ್ಷನ್ ಕೊಡ್ತಾರೆ. ಇದೇ ಮಚ್ಚ, ಇಲ್ಲಿಂದನೇ ಹೋಗೋದು. ಇಲ್ಲಿಂದ ಮೈಸೂರು ಡ್ಯಾಮ್ಗೆ ಹೋಗಿ ಡ್ಯಾಮಿಂದ ಹೋಗೋದಲ್ಲ ಆ ಕಡೆ. ಮತ್ತೆ ಅಲ್ಲಿ ಯಾವುದೋ ಬೇರೆ ನೀರು ಬರಂತ ಅನ್ಸುತ್ತೆ ನಮಗೆ ಪೈಪಲ್ಲಿ. ಅದು ಹಂಗೆ ಹೋಯ್ತಾ ಗಲೀಜಾಗೋಗುತ್ತೆ. ಬಟ್ ಇಲ್ಲಿ ಪ್ಯೂರು, ಅದು ಹೋಯ್ತಾ ಗಲೀಜಾಗೋಗುತ್ತೆ. ಸೊ ಗಾಯ್ಸ್, ಇವಾಗ ಇಲ್ಲಿ ಫುಲ್ ಎಲ್ಲಿ ಮಳೆ ಬರ್ತಿದೆ. ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಕುತ್ಕೊಳ್ಳೋಣ ಅಂತ ಬಂದಿದ್ದೀವಿ ಬಾಯ್ಸ್ ಎಲ್ಲ. ಸೊ ಇದೇ ಇಲ್ಲಿಗೆ ಲಾಸ್ಟು. ಇದು ದಾಟಿ ನಮಗೆ ರೋಡ್ ಸಿಗಲ್ಲ, ಇದೇ ಲಾಸ್ಟು. ಇಲ್ಲಿ ಬೆಟ್ಟ ದಾಟಿದ್ರೆ ಕೇರಳ ಬಾರ್ಡರ್. ಸೊ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಬೆಟ್ಟ ಹತ್ತೋದಕ್ಕೆ. ಆ ಕಡೆ ಹೋಗೋಕ್ಕೂ ಪರ್ಮಿಷನ್ ಇಲ್ಲ. ಸೊ ಬಾರ್ಡರ್ ದಾಟಿದ್ರೆ ಕೇರಳ ಅಲ್ಲಿಗೆ ಹೋಗ್ಬಿಡಲ್ಲ. ಫಸ್ಟು ಮೇಲೆ ಹತ್ತಕ್ಕೆ ಬಿಟ್ಟಿರಂತೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಮಾಡಿದ್ರೆ ಕೇರಳ ಕಾಣಿಸ್ತದಂತೆ. ಬಟ್ ಇವಾಗ ಪರ್ಮಿಷನ್ ಇಲ್ಲ. ಇನ್ನು ಮುಂದೆ ಫುಲ್ ಫಾಗ್ ಹೋಗಿದೆ ನೋಡಿ. ದೇವಸ್ಥಾನದಲ್ಲಿ ಎಲ್ಲ ಹೆಂಗಿದೆ ಫುಲ್ಲು ಫಾಗ್. ವಾಯ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ. ಮತ್ತೆ ಹೆಂಗಿತ್ತು ಮಚ್ಚ ನಿಮ್ಮ ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತು ಮಚ್ಚ. ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ಬಂದಿದ್ದು. ಈ ಥರ ಮಳೆ ಹೆಂಗಿತ್ತು? ಫಾಗು ಮಳೆಯಲ್ಲಿ. ನವೀನ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು ಬ್ರೋ. ಮಳೆಯಲ್ಲೇ ಫಾಗಲ್ಲೇ ಈ ಥರ ಎಂಜಾಯ್ ಮಾಡಬೇಕು ಬ್ರೋ. ಹುಡುಗಿರ್ ಸವಾಸ ಯಾಕೆ, ಇಲ್ಲಿಗೆ ಬನ್ನಿ. ಕೇಳಿಸಿರಲ್ಲ, ಇನ್ನು ಮುಂದೆ ಬನ್ನಿ. ಹುಡುಗಿರ್ ಸವಾಸ ಮಾಡಬಾರ್ದು. ಅದು ಬಿಟ್ಟು ಇಲ್ಲಿ ಬನ್ನಿ, ಲೈಫ್ನ ಎಂಜಾಯ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಇದನ್ನು ಕಟ್ ಮಾಡ್ತೀನಿ. ಓಕೆ, ಈಗ ಬರೋರು ಹುಡುಗಿರ್ ಜೊತೆ ಸಿಂಗಲಾಗಿ ಬನ್ನಿ ಬ್ರೋ. ಸಿಂಗಲಾಗಿ ಬಂದರೆ ನಿಮಗೆ ಪೀಸ್ ಸಿಗುತ್ತೆ. ಹುಡುಗಿ ಜೊತೆ ಬಂದರೆ ಪೀಸ್ ಸಿಗಲ್ಲ. ಅಲ್ಲೋಡು ಮತ್ತೆ ಹುಡುಗಿ ಅದೇ ಬೇಡ ಅಂದ ಆಗಿ ನೋಡ್ತಾರೆ. ಇಷ್ಟೇ ಬಾಯ್ಸು, ಏನಂತೀರಾ? ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಚೆಲುವೆಯ ಮಾವಯ್ಯ ಒಲವಿನ ಕತೆ ಕೇಳಿ ಹುಲಿಯಂತೆ
ಕರಾಡಿ ಸೇತುವೆ ಬಳಿ ಬಂದಾಗ ಪ್ರೇಮಿಗಳನ್ನು ಕಂಡಾಗ ರೋಷದಲ್ಲಿ ಕೂಗಾಡಿ ಕಲ್ಲನ್ನು ಮಸೆದ ಸೇತುವೆಯ ಕಡಿದ. ಗಾಡಿ ಯಾಕೋ ಏನೋ ಒಂಥರ ಸೌಂಡ್ ಮಾಡ್ತಿತ್ತು, ಯಾಕೋ ಬುರ್ಬುರ್ ಅಂತಿತ್ತು. ಸೊ ಅದಕ್ಕೆ ಪೆಟ್ರೋಲ್ ಟ್ಯಾಂಕ್ನ ತೆಗ್ದು ನೋಡೋಣ ಅಂತ ಸೈಡ್ಗೆ ಹಾಕೊಂಡು ಪೆಟ್ರೋಲ್ ಟ್ಯಾಂಕ್ ತೆಗೆದ್ರೆ ಪೆಟ್ರೋಲ್ ಟ್ಯಾಂಕ್ ಸೈಡಲ್ಲೆಲ್ಲ ಕ್ಯಾಪ್ ಸೈಡಲ್ಲೆಲ್ಲ ಫುಲ್ಲು ವಾಟರ್ ನಿಂತಿತ್ತು. ಸೊ ಈ ವಾಟ್ರ್ ಮಳೆ ಬಂದಿದ್ದಕ್ಕೆ ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡಿದೆ. ಸೊ ಅದನ್ನ ಒಳಗಡೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರು ಬೀಳ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಹಂಗೆ ಫ್ರೆಂಡ್ ಹತ್ರ ಬಟ್ಟೆ ಇಸ್ಕೊಂಡು ಬಟ್ಟೆಯಲ್ಲೇ ಕ್ಲಿಯರ್ ಮಾಡಿಕೊಂಡೆ. ಸೊ ಮೈಕ್ ಇರೋದ್ರಿಂದ ನಾನು ವಾಯ್ಸ್ ಏನೂ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಕ್ಕೇನಾರ ನಿಮ್ಮ ಹತ್ರ ಸೊಲ್ಯೂಷನ್ ಏನಾರು ಇದ್ದರೆ ನಂಗೆ ಕಮೆಂಟ್ ಮಾಡಿ. ಇದು ಯಾಕೆ ಈ ಥರ ಹಿಂಗೆ ನೀರು ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಕ್ಯಾಪ್ ಹತ್ರ ಸೈಡಲ್ಲೆಲ್ಲ ಇದೆ ಮೀನ್ಸ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿರೋ ಅದನ್ನು ಕಮೆಂಟ್ ಮಾಡಿ. ದಯವಿಟ್ಟು ಏನೋ ಸೊಲ್ಯೂಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಮಗೆ ಬಿಡಿಸ್ಕೊಡ್ತಾನಿಲ್ಲ ಅಂದರೆ ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಹಾಯ್ ಗಾಯ್ಸ್, ಇದು ಬಂದು ಅದೇ ನೆನ್ನೆ ತಲಕಾವೇರಿ ದೇವಸ್ಥಾನ ತೋರಿಸೋನಲ್ಲ. ಸೊ ಅಲ್ಲಿಂದ ಹರಿತಿರೋ ನೀರು ಇಲ್ಲಿ ಬಂದು ಇಲ್ಲಿಂದ ಹೋಗೋದು. ಸೊ ಇದು ಜಾಗ ನೋಡಿ ಸಕ್ಕತ್ತಾಗಿ ಮಾಡಿದೆ ನೋಡೋಕ್ಕೆ. ಟೂರಿಸ್ಟು ಜನ ಬಂದು ಆ ಕಡೆ ಭೋಗಾನಂದೇಶ್ವರ ಸ್ವಾಮಿ ಟೆಂಪಲ್ ಇದೆ, ಹೋಗಿದ್ವಿ ಒಳಗೀಗ ತೋರ್ಸೋಕ್ಕಾಗಲಿಲ್ಲ. ನೋಡಿ ಫಾಗ್ ಹೆಂಗಿದೆ, ಇನ್ನು ಯಾವಾಗ ಹಿಂಗೆ ಇರುತ್ತೆ ಮಿಸ್ಟು. ಅಪ್ಪ ಕ್ರೇಜಿ ಅನ್ಕೊಳ್ಳಿ ಇಲ್ಲಿ ಊರು. ಇಲ್ಲಿ ಟೂರಿಸ್ಟ್ ಬಂದವ್ರಿಗೆ ಅಲ್ಲಿ ಗಾಡಿ ಹಾಕ್ಕೊಂಡು ಅವರು ರೆಡಿ ಆಗೋದಕ್ಕೆ ಜಾಗ ಮಾಡಿದ್ದಾರೆ ಇಲ್ಲಿ. ಅದು ಪಾರ್ಕಿಂಗ್ ಏರಿಯಾ ಅಲ್ಲಿರೋದು. ಸೊ ಅವ್ರು ಬಂದು ಸ್ಟೇ ಆಗಿ ಅಲ್ಲೇ ಮಲ್ಕೊಂಡಿರ್ತಾರೆ. ಸ್ಟೇ ಆಗಿ ಬಂದು ಇಲ್ಲಿ ಚೇಂಜಿಂಗ್ ಏರಿಯಾ. ಇದು ವಾಟರ್ ನೋಡಿ ಇಲ್ಲಿಂದ ಹರಿತದೆ. Hello, welcome to my YouTube channel again. Today I am going to make a new video, so please whatever. Please I want to reach 1 million likes. So please Okay, thank you.